ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವ ಪ್ರಾಡಕ್ಟ್ ಅನ್ನು ನೋಡ್ತಾ ಇದ್ದೀವಿ ಸರ್? ಇದು ಹೋಮ್ ಲೈಟಿಂಗ್ ಸಿಸ್ಟಮ್. ಸೊ ಲಾಸ್ಟ್ ಟೈಮು ನಾವು ತೋರಿಸ್ತಿದ್ದೆ, ಬಟ್ ಅವಾಗ ಬೇರೆ ಕ್ಯಾಬಿನೆಟ್ ಆಗಿತ್ತು. ಓಕೆ, ಎಕ್ಸ್ಟರ್ನಲ್ ಬ್ಯಾಟ್ರಿ ಇತ್ತು, ಇದು ಇಂಟರ್ನಲ್ ಬ್ಯಾಟ್ರಿ. ಇದು ಇಂಟರ್ನಲ್ ಬ್ಯಾಟ್ರಿ. ಅಂಡ್ ಅವಾಗ ಓನ್ಲಿ 2 ಲೈಟ್ ಇತ್ತು. ಹೌದು, ಇದು ಸರ್ 4 ಲೈಟ್ ತೋರಿಸ್ತಾ ಇದೆ. ಈಗ 4 ಲೈಟ್. ಸೊ ಈಚ್ ಲೈಟ್ ಇವಾಗ ನೀವು ನೋಡಿ, ಇಲ್ಲಿ L1 L2 ಲೈಟ್, ಲೋಡ್ 1 ಲೋಡ್ 2 ಲೋಡ್ 3 ಲೋಡ್ 4 ಅಂತ ಇದೆ. ಸೊ ಎಲ್ಲಾದ್ರಲ್ಲಿ 12 ವೋಲ್ಟ್ಸ್ ಔಟ್ಪುಟ್ ಬರುತ್ತೆ. ನೀವು ಇವಾಗ ಬಲ್ಪೇ ಅಲ್ಲ, ನಿಮ್ ನಾರ್ಮಲ್ ಆಗಿ ನೀವು DC ಫ್ಯಾನು ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಇದು 5 ಮೀಟರ್ ಇಲ್ಲ 3 ಮೀಟರ್ಸ್ ಲೆಂತ್ ಬರುತ್ತೆ, ವೈರ್ ಇರುತ್ತೆ. ಪ್ಲಸ್ ವಿತ್ ಬಿಲ್ಟ್ ಇನ್ ಸ್ವಿಚ್ ಬಂದ್ಬಿಡುತ್ತೆ. ಆನ್ ಮಾಡಿದಾಗ ನಿಮ್ 4 ಬಲ್ಬ್ ಬರುತ್ತೆ. ಪ್ಲಸ್ ಅಲ್ಲಿ ಮೊಬೈಲ್ ಫೋನ್ ಚಾರ್ಜಿಂಗು ಬರುತ್ತೆ ನೋಡಿ, ಮೊಬೈಲ್ ಫೋನ್ ಚಾರ್ಜ್ ಆಗ್ತಾ ಇದೆ. ಓಕೆ, ಸೊ ಇದಕ್ಕೆ USB ಕೊಟ್ಟಿದ್ದೀರಾ ಸರ್? USB ಕೊಟ್ಟಿದ್ದೀನಿ. ಸೊ USB ನಲ್ಲಿ ನೀವು ಟೈಪ್ C ಆದ್ರೂ ಆಗ್ಲಿ ಇಲ್ಲ ಮೈಕ್ರೋ USB ಕೇಬಲ್ ಆದ್ರೂ ಕನೆಕ್ಟ್ ಮಾಡ್ಕೊಬಹುದು. ಓಕೆ, ನನ್ನ ಕ್ವಶನ್ ಅಂದ್ರೆ ಇದು ಎಷ್ಟು ಟೈಮ್ ವರೆಗೆ ಬರುತ್ತೆ, ಎಷ್ಟು ಬ್ಯಾಕಪ್ ಕೊಡುತ್ತೆ ನಮಗೆ ಇದು? ಸರ್ ಇದರಲ್ಲಿ ನಮಗೆ 144 ವ್ಯಾಟ್ ಅವರ್ ಬ್ಯಾಟ್ರಿ ಇದೆ. ಸೊ ಹಾಗಾಗಿ ಇವಾಗ ನಾವು ಲೋಡ್ 20 ವ್ಯಾಟ್ಸ್ ಲೋಡ್ ಹಾಕಿದೀವಿ ಅಂದ್ರೆ ಓಕೆ, ಮಿನಿಮಮ್ ಸೋಲಾರ್ ಪ್ಯಾನಲ್ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ನಿಮಗೆ 6 to 7 ಅವರ್ಸ್ ಬ್ಯಾಕಪ್ ಬರುತ್ತೆ. 6 to 7 ಅವರ್ಸ್ ಬ್ಯಾಕಪ್ ಬರುತ್ತೆ. ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ಯಾರಲಲ್ ಆಗಿ ಚಾರ್ಜಿಂಗ್ ಆಗ್ತಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಮೋರ್ ದನ್ 15 ಅವರ್ಸ್ ಬ್ಯಾಕಪ್ ಬರುತ್ತೆ. ಕಂಟಿನ್ಯೂಸ್ಲಿ ಬರ್ತಾನೆ ಇರುತ್ತೆ. ಇದಕ್ಕೆ ಸೋಲಾರ್ ಕನೆಕ್ಟ್ ಮಾಡಬಹುದಾ? ಹೌದು, ಸೋಲಾರ್ಗೆ ಇಲ್ಲಿ ಸೋಲಾರ್ ಪ್ಯಾನಲ್ಗೆ ಇಲ್ಲಿ 20 ವ್ಯಾಟ್ 10 ವ್ಯಾಟ್ ಇಲ್ಲ 20 ವ್ಯಾಟ್ ಇದು ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡ್ಕೋಬಹುದು. ಯಾರ್ಯಾರಿಗೆ ಯೂಸ್ಫುಲ್ ಅಂತ ಹೇಳ್ತೀರಾ ಸರ್? ಸರ್ ಇದು ನಾರ್ಮಲ್ ಒಂದು ಮನೇಲಿ ನಿಮಗೆ ಇವಾಗ ಕಾಸ್ಟ್ ಜಾಸ್ತಿ ಇರುತ್ತೆ, UPS ಅಫೋರ್ಡಬಿಲಿಟಿ ಇರೋದಿಲ್ಲ, ಓನ್ಲಿ ಲೈಟಿಂಗ್ ಅಪ್ಲಿಕೇಶನ್ ಇರುತ್ತೆ, ಒಂದು DC ಫ್ಯಾನ್ ಹಾಕೋಬೇಕಾಗುತ್ತೆ. ಓಕೆ, ತೋಟದಲ್ಲಿ ಹಾಕೋಬಹುದು. ಇಲ್ಲ ನೀವು ಟ್ರಾವೆಲಿಂಗ್ ಇವಾಗ ಟೆಂಟ್ ಕ್ಯಾಂಪಿಂಗ್ ಹೋಗ್ತಿರ್ತಾರೆ ಅಂತವ್ರು ಯೂಸ್ ಮಾಡ್ಕೋಬಹುದು. ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ, ಸ್ಟ್ರೀಟ್ ವೆಂಡರ್ಸ್ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರೆ ಈವ್ನಿಂಗ್ ಟೈಮ್ ಸ್ಟ್ರೀಟ್ ವೆಂಡರ್ಸ್ ತುಂಬಾ ಜನ ಇರ್ತಾರೆ ಸರ್. ಸೊ ಅವರೆಲ್ಲ ಯೂಸ್ ಮಾಡ್ಕೋಬಹುದು. ವಾರಂಟಿ ಏನಾದ್ರು? ಹೌದು ಸರ್, ಇದು 3 ಇಯರ್ಸ್ ವಾರಂಟಿ ಬರುತ್ತೆ ನಮ್ಗೆ. 3 ಇಯರ್ಸ್ ವಾರಂಟಿ ಬರುತ್ತೆ ಇದಕ್ಕೆ. ನಿಜವಾಗ್ಲೂ ಒಂದು ಒಳ್ಳೆ ರೆವಲ್ಯೂಷನ್ ಪ್ರಾಡಕ್ಟ್ ಅಂತ ಹೇಳ್ಬೋದು ವೀಕ್ಷಕರೇ. ಏನು ಡೆಮೋ ಕೊಡ್ತಾ ಇದ್ದೀರಾ ನಮಗೆ ಸರ್? ಈಗ ಕಂಪ್ಲೀಟ್ ಸೋಲಾರ್ ಅಲ್ಲಿ ಹಾಗೆ UPS ಮಾಡಲಿ ಆಪರೇಷನ್ ಹೇಗೆ ಒಂದು UPS ಆಪರೇಟ್ ಆಗುತ್ತೆ. ಇದು ಇವಾಗ ನಮ್ಮ ಹತ್ರ ಇದು ದಿಸ್ ಇಸ್ 1.25 KVA ಆರ್ 1 ಕಿಲೋವ್ಯಾಟ್ UPS ಇದೆ. ಸೊ UPS ಅಲ್ಲಿ ಇಲ್ಲಿ ನೋಡಬಹುದು ಸೋಲಾರ್ ಚಾರ್ಜಿಂಗ್ ಆನ್ ಅಂತ ಒಂದು ಇಂಡಿಕೇಶನ್ ಬರ್ತಾ ಇದೆ. ಸೊ ಸೋಲಾರ್ ಪ್ಯಾನಲ್ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಸೋಲಾರ್ ಪ್ಯಾನಲ್ ಹ್ಯಾಸ್ ಬಿನ್ ಕನೆಕ್ಟ್ ಆಗಿದೆ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಆಗಿದೆ. ಓಕೆ, ಬಟ್ ಇಲ್ಲಿ ಕರೆಂಟ್ ಬಂದು 0.2 ಆಂಪ್ಸ್ ಇದೆ. 0.2 ಆಂಪ್ಸ್ ಇದೆ. ಅಂದ್ರೆ ಸೋಲಾರ್ ಇಂದ ಏನೋ ಚಾರ್ಜ್ ತಗೊಂತಾ ಇಲ್ಲ. ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ. ಓಕೆ, ಸೊ ಇದು ಇವಾಗ ನಾನು ನೋಡಿ, ಇವಾಗ ಜಸ್ಟ್ ಒಂದು ಸ್ಮಾಲ್ ಲೋಡ್, ಒಂದು ಬಲ್ಬ್ ಲೋಡ್ ಆನ್ ಮಾಡ್ತೀನಿ. ಸೊ ಇದು ಬಂದು 160-170 ವ್ಯಾಟ್ ಲೋಡ್. ಸೊ ಇದು ನೋಡಿ, ಇವಾಗ ಲೋಡ್ ಹಾಕಿದ ತಕ್ಷಣನೇ ನೋಡಿ ಸೋಲಾರಿಂದ ಬ್ಯಾಟ್ರಿ ಚಾರ್ಜ್ ಆಗಿದೆ. ಓಕೆ, ಬಟ್ ಇವಾಗ 8.7 ಆಂಪ್ಸ್ 8.6 ಆಂಪ್ಸ್ ಅಷ್ಟು ಕರೆಂಟ್ ಸೋಲಾರ್ ಪ್ಯಾನೆಲ್ ಇಂದ ಡ್ರಾ ಮಾಡ್ತಾ ಇದೆ. ಸೋಲಾರ್ ಪ್ಯಾನೆಲ್ ಇಂದ ಡೈರೆಕ್ಟ್ ಆಗಿ ಡ್ರಾ ಮಾಡ್ತಾ ಇದೆ. ಓಕೆ. ಸೊ ದಟ್ ಮೀನ್ಸ್ ಇವಾಗ ನಿಮ್ಮ ಲೋಡ್ ಏನ್ ಲೋಡ್ ಕನೆಕ್ಟ್ ಮಾಡಿರ್ತೀರಾ, ಒಂದು ಸರಿ ಬ್ಯಾಟ್ರಿ ಚಾರ್ಜ್ ಆಗಿದ್ಮೇಲೆ ನೀವು ಏನೇ ಲೋಡ್ ಕನೆಕ್ಟ್ ಮಾಡಿದ್ರು ಪ್ಯಾನೆಲ್ ಇಂದ ನಿಮ್ಗೆ ಆ ಲೋಡ್ ನ ಸಪೋರ್ಟ್ ಮಾಡುತ್ತೆ, ಡ್ರೈವ್ ಮಾಡುತ್ತೆ. ಬ್ಯಾಟ್ರಿಯಿಂದ ಕನ್ಸಂಪ್ಷನ್ ಮಾಡೋದಿಲ್ಲ. ಬ್ಯಾಟ್ರಿ ನೀವು ಏನ್ ಫುಲ್ ಚಾರ್ಜ್ ಆಗಿರುತ್ತೋ ಅದು ರಿಟರ್ನ್ ಆಗಿರುತ್ತೆ. ಸೊ ಒಂದ್ ಸರಿ ಸನ್ಲೈಟ್ ಡೌನ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಆಗಿ ದೆನ್ ಫೈನಲ್ ಆಗಿ ಎಸಿಗೆ ಚೇಂಜ್ ಓವರ್ ಆಗುತ್ತೆ. ಕರೆಕ್ಟ್. ಸೊ ನೋಡಿ, ಇದಾದ್ಮೇಲೆ ಬ್ಯಾಟ್ರಿ ನಾನು ಇವಾಗ ಕಂಪ್ಲೀಟ್ ಲೋಡ್ ಆಫ್ ಆಗಿದೆ. ಸೊ ನೋಡಿ, ಇವಾಗ ಕಂಪ್ಲೀಟ್ ಆಫ್ ಆಗಿದೆ, ಕಮ್ಮಿ ಆಯ್ತು. ಹೌದು, ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾ ಇಲ್ಲ. ಇವಾಗ 0.2 ಆಗೋಯ್ತು, 0 ಸ್ಟಾಪ್ ಆಗೋಯ್ತು. ಚಾರ್ಜಿಂಗ್ ಕರೆಂಟ್ ಇಸ್ ನಿಲ್. ಬ್ಯಾಟ್ರಿ ಚಾರ್ಜ್ ತಗೊಂತಾ ಇಲ್ಲ ಇವಾಗ. ಸೊ ದಿಸ್ ಇಸ್ ದಿ ಫೀಚರ್ ಆಫ್ ದಿ ಲಿಥಿಯಂ ಮೇಲೆ ನಮ್ಮ ಬ್ಯಾಟ್ರಿ ಒಂದ್ಸರಿ ಚಾರ್ಜ್ ಆಗಿದ್ಮೇಲೆ ಡಿಸ್ಚಾರ್ಜ್ ಮಾಡೋವರೆಗೂ ಬ್ಯಾಟ್ರಿನ ತಿರ್ಗಾ ಚಾರ್ಜ್ ತಗೊಳ್ಳೋದಿಲ್ಲ. ನೀವು ಅದು ಒಂದು 2 ಡೇಸ್ ಆಗ್ಬೋದು, 3 ಡೇಸ್ ಆಗ್ಬೋದು. ಒಂದು ಸರಿ ನೀವು ಚಾರ್ಜ್ ಮಾಡಿದ್ಮೇಲೆ ಸೊ ಕಂಪ್ಲೀಟ್ಲಿ ಬ್ಯಾಟ್ರಿ ಈಸ್ ಕಂಪ್ಲೀಟ್ಲಿ ಕಟ್ ಆಫ್ ಆಗಿರುತ್ತೆ. ಸೊ ದಿ ಬ್ಯಾಟ್ರಿ ಈಸ್ ಸೇಫ್. ನಿಮಗೆ ಸೇಫ್ಟಿ ಯಾವ ಥರ ಅಂದರೆ, ನಿಮ್ಗೆ ಕಂಟಿನ್ಯೂಸ್ ಆಗಿ ಚಾರ್ಜ್ ಆಗಿ ಓವರ್ ಚಾರ್ಜ್ ಆಗಿ ಬ್ಯಾಟ್ರಿ ಬ್ಲಾಸ್ಟ್ ಆಗೋದು, ಬ್ಯಾಟ್ರಿ ಫೇಲ್ ಆಗೋದು ಎಲ್ಲ ಚಾನ್ಸಸ್ ಇರುತ್ತೆ. ಇದರಲ್ಲಿ ಆ ಥರ ಫೀಚರ್ ಇಲ್ಲ, ಆ ಥರ ಆಪ್ಷನ್ನೇ ಇಲ್ಲ. ಸೊ ಇನ್ ಕೇಸ್ ನೀವು ಆ ಸಿಸ್ಟಮ್ನ ಆನ್ ಮಾಡಿಬಿಟ್ಟು ಯು ಆರ್ ಗೋಯಿಂಗ್ ಔಟ್ ಸೈಡ್, ಎಲ್ಲ ಆಚೆ ಹೋಗ್ತಾ ಇದ್ದೀರಾ, ಒಂದು ವಾರ ಇರೋದಿಲ್ಲ. ಸೊ ನಾರ್ಮಲ್ ಆಗಿ ಮಧ್ಯದ ಒಂದು ಸ್ವಿಚ್ ಇದೆ, ಬ್ಯಾಕಪ್ ಸ್ವಿಚ್ ಆಫ್ ಮಾಡಿಬಿಟ್ಬಿಡಿ. ಚಾರ್ಜಿಂಗ್ ಅದ್ರ ಪಾಡೋದು ಚಾರ್ಜ್ ಆಗ್ತಾ ಇರುತ್ತೆ. ಸೊ ಬ್ಯಾಕಪ್ ಇರೋದಿಲ್ಲ. ಸೊ ಯುವರ್ ಬ್ಯಾಟ್ರಿ ಈಸ್ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ ಅಂತ ನೀವು ಹೇಳ್ತಾ ಇರುವಂತದ್ದು ಅಲ್ವಾ? ಇದನ್ನು ಆಫ್ ಮಾಡಿಬಿಟ್ಟು ಹೋಗೋದು ಒಳ್ಳೇದಂತ ಹೇಳ್ತೀರಾ. ಸೂಪರ್ ಸರ್. ಸೊ ಇದು ಒಂದು. ನೆಕ್ಸ್ಟ್ AC ಮೋಡ್. ನಾನು ಇವಾಗ ಐ ಆಮ್ ಜಸ್ಟ್ ರಿಮೂವಿಂಗ್ ದಿ ಪ್ಯಾನೆಲ್, ಬ್ಯಾಟ್ರಿ ಸೋಲಾರ್ ಪ್ಯಾನೆಲ್ ಕನೆಕ್ಷನ್ ತೆಗೆದುಬಿಡ್ತೀರಾ ಇವಾಗ? ಓಕೆ. ಸೊ ಇವಾಗ ನಾರ್ಮಲ್ UPS ಫಂಕ್ಷನ್ ನೋಡೋಣ, ಯಾವ ಥರ ನಾರ್ಮಲ್ UPS ಫಂಕ್ಷನ್ ವರ್ಕ್ ಆಗುತ್ತೆ ಅನ್ನೋದು. ಓಕೆ, ತೋರಿಸಿ ಸರ್. ಇವಾಗ ಹೇಳಿ. ಆನ್ ಮಾಡಿದ್ರಿ. ಓಕೆ,
ಸೊ ಇವಾಗ ಐ ವಿಲ್ ಸ್ವಿಚ್ ಆನ್ ದಿ ಎ ಸಿ ಸಪ್ಲೈ. ಇನ್ಪುಟ್ ನಾವು ಪರ್ಪಸ್ಫುಲಿ ಹೈ ವೋಲ್ಟೇಜ್ ಇನ್ಪುಟ್ ಕೊಟ್ಟಿದ್ದೀವಿ. ಜಾಸ್ತಿ ಕೊಟ್ಟಿದ್ದೀರಾ? ಹೌದು, ನೋಡಿ ಇನ್ಪುಟ್ ವೋಲ್ಟೇಜ್ ಬಂದು ತೋರಿಸುತ್ತೆ ಈಗ. ಓಕೆ, 322 ವೋಲ್ಟ್ಸ್ ಇದೆ ಇನ್ಪುಟ್. 322 ಬರ್ತಾ ಇದೆ. ಓಕೆ, ಬಟ್ ಔಟ್ಪುಟ್ ನೋಡಿ ಎಷ್ಟಿದೆ, ಔಟ್ಪುಟ್ ಬಂದು 214 ಬರ್ತಾ ಇದೆ. ಇಲ್ಲೂ 219 ಬರ್ತಾ ಇದೆ. ಕರೆಕ್ಟ್. ಸೊ ದಟ್ ಮೀನ್ಸ್ UPS ಈಸ್ ಪ್ರೊಟೆಕ್ಟಿಂಗ್ ಯುವರ್ ಎಕ್ವಿಪ್ಮೆಂಟ್. ಇವಾಗ ಹೈ ವೋಲ್ಟೇಜ್ ಬಂತು. ಸೊ ಹೈ ವೋಲ್ಟೇಜ್ ಬಂತು ಅಂದ್ರೆ 300 ವೋಲ್ಟ್ಸ್ ಇಸ್ 319 ವೋಲ್ಟ್ಸ್ ಬಂತು ಅಂದ್ರೆ ನಿಮ್ಮ ಮೋಸ್ಟ್ ಆಫ್ ದಿ ಎಕ್ವಿಪ್ಮೆಂಟ್ಸ್ ಇನ್ಕ್ಲೂಡಿಂಗ್ ಯುವರ್ ಮೊಬೈಲ್ ಫೋನ್ ಚಾರ್ಜರ್ಸ್, ನಿಮ್ಮ LED TV ಎಲ್ಲಾನು ಡ್ಯಾಮೇಜ್ ಆಗುತ್ತೆ. ಕರೆಕ್ಟ್. ಓಕೆ, ಸೊ UPS ಈಸ್ ಆಕ್ಟಿಂಗ್ ಲೈಕ್ ಎ ಸ್ಟೆಬಿಲೈಸರ್. ಓಕೆ ಓಕೆ ಓಕೆ. ಆ ಒಂದು ವೋಲ್ಟೇಜ್ನ ಮೀರಿ ಲಿಮಿಟ್ಗಿಂತ ಜಾಸ್ತಿ ಬಂತು ಅಂದರೆ ಇಟ್ ಈಸ್ ಗೋಯಿಂಗ್ ಎನೇಬ್ಲಿಂಗ್ ದಿ ಪ್ರೊಟೆಕ್ಷನ್ ಮೋಡ್. ಸೊ ನಿಮ್ಮ ಇನ್ಪುಟ್ನ ಬೈಪಾಸ್ ಆಫ್ ಮಾಡಿಬಿಟ್ಟು ಇನ್ವರ್ಟರ್ ಆನ್ ಮಾಡ್ಕೊಳ್ಳುತ್ತೆ. ಓಕೆ ಓಕೆ ಓಕೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಫೀಚರ್. ಇವಾಗ ನಾನು ಐ ವಿಲ್ ಬ್ರಿಂಗ್ ಡೌನ್ ದಿ ವೋಲ್ಟೇಜ್ ಟು ದಿ ನಾಮಿನಲ್ ವೋಲ್ಟೇಜ್. ಇಲ್ಲಿ ನಾವೇನು ಮಾಡ್ತೀವಿ, ಐ ಸ್ಲೈಟ್ಲಿ ಸ್ಲೋಲಿ ನಿಧಾನಕ್ಕೆ ನಾನು ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತೀನಿ. ಇವಾಗ ಇನ್ಪುಟ್ ಅಬ್ಸಲ್ಯೂಟ್ 0 ಇದೆ. ಓಕೆ. ಸೊ ಇದು ಇನ್ವರ್ಟರ್ UPS ಬಂದು ನಿಮಗೆ UPS ಮಾಡೆಲ್ ಇದೆ. ಸೊ ಇಲ್ಲಿ ನೋಡಿ ಕೊನೆಯದು ಥರ್ಡ್ ಸ್ವಿಚ್ ಅದು UPS ಮಾಡೆಲ್ ಇದೆ. ಹೌದು. ಓಕೆ, ಸೊ UPS ಮಾಡೆಲ್ ಇದ್ದಾಗ ನಿಮಗೆ ರೇಂಜ್ ಬಂದು ನ್ಯಾರೋ ರೇಂಜು. ಆಪರೇಟಿಂಗ್ ವೋಲ್ಟೇಜ್ ಬಂದು 185 ವೋಲ್ಟ್ಸ್ ಇಂದ 265 ವೋಲ್ಟ್ಸ್ ರೇಂಜಲ್ಲಿ ಇರುತ್ತೆ. ಓಕೆ, ಅಷ್ಟು ಒಳಗಿತ್ತು ಅಂದರೆ ನಿಮ್ಮ ಔಟ್ಪುಟ್ ಇನ್ಪುಟ್ ಏನು ವೋಲ್ಟೇಜ್ ಬರ್ತಾ ಇದೆಯೋ ಅದನ್ನು ಔಟ್ಪುಟಲ್ಲಿ ಕೊಡುತ್ತೆ. ಓಕೆ. ಆ ರೇಂಜ್ ಇವಾಗ 185 ವೋಲ್ಟ್ಸ್ಗಿಂತ ಕಮ್ಮಿ ಇದೆ, ಇಲ್ಲ 265ಗಿಂತ ಜಾಸ್ತಿ ಇದೆ ಅಂದರೆ ಇಂಟರ್ನಲ್ ಇನ್ವರ್ಟರ್ ಆನ್ ಆಗಿ ನಿಮ್ಮ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ 220 ವೋಲ್ಟ್ಸ್ ಇಟ್ಕೊಳ್ಳುತ್ತೆ. ನೋಡಿ ಇವಾಗ ಇನ್ವರ್ಟರ್ ಸ್ವಿಚ್ ಆಯ್ತಲ್ವಾ? UPS ಮೋಡಲ್ಲಿ ಇದು ಚೇಂಜ್ ಓವರ್ ಆಯ್ತು ಅಂದ್ರೆ AC ಇನ್ಪುಟ್ ಔಟ್ಪುಟ್ ಬರುತ್ತೆ ಈಗ. ಓಕೆ ಓಕೆ ಓಕೆ. ಸೊ ಯುವರ್ ಎಕ್ವಿಪ್ಮೆಂಟ್ ಈಸ್ ಬೀಂಗ್ ಪ್ರೊಟೆಕ್ಟೆಡ್. ಬ್ಯಾಲೆನ್ಸ್ ಮಾಡುತ್ತೆ ಅದು ಅಲ್ವಾ? ಓಕೆ. ಬ್ಯಾಲೆನ್ಸ್ ಹೌದು, ಒಂಥರ ರಿಸ್ಟ್ರಿಕ್ಟ್ ಮಾಡುತ್ತೆ. ಹೌದು. ಇನ್ವರ್ಟರ್ ಮೋಡಲ್ಲಿ ಇನ್ನೊಂದಿದೆ ನೋಡಿ, ಇದು ಐ ಸ್ವಿಚ್ ಆಫ್ ದಿ ಇನ್ವರ್ಟರ್ ಮೋಡ್. ಇವಾಗ ಇನ್ವರ್ಟರ್ ಮೋಡ್ ಬಂದಿದೆ. ಓಕೆ. ಸೊ ಇನ್ವರ್ಟರ್ ಮೋಡಲ್ಲಿ ನಿಮಗೆ ಆಪರೇಟಿಂಗ್ ರೇಂಜ್ ತುಂಬ ಇನ್ಕ್ರೀಸ್ ಆಗಿಬಿಡುತ್ತೆ. ಇನ್ಪುಟ್ 120 ವೋಲ್ಟ್ಸ್ ಇಂದ ಹಿಡಿದು 270 ವೋಲ್ಟ್ಸ್ವರೆಗೂ ಏನೇ ಇನ್ಪುಟ್ ಬಂತು ಅಂದನೋ ಅಷ್ಟೇ ಅವಳು ಅದನ್ನೇ ಔಟ್ಪುಟ್ ಕೊಡ್ತಾ ಇರುತ್ತೆ. ಓಕೆ ಓಕೆ. ಇದು ಎಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಿಮಗೆ ತುಂಬ ಪವರ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಲೋ ವೋಲ್ಟೇಜ್ ಇರುತ್ತೆ, 150 ವೋಲ್ಟ್ಸ್ ಇರುತ್ತೆ, 140 ವೋಲ್ಟ್ಸ್ ಇರುತ್ತೆ ಇನ್ಪುಟ್. ಇದು ಕೆಲವು ವಿಲೇಜಸಲ್ಲಿ ಲೋ ವೋಲ್ಟೇಜ್ ಇರುತ್ತೆ, ಇಲ್ಲ ಹೈ ವೋಲ್ಟೇಜು 240, 250, 260 ಆ ಥರ ಬಂದಾಗ ನೀವು ಇನ್ವರ್ಟರ್ ಮೋಡಲ್ಲಿ ಹಾಕಿದಾಗ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇರುತ್ತೆ. ಪ್ಲಸ್ ನಿಮ್ಮ ಎಕ್ವಿಪ್ಮೆಂಟು ಡೈರೆಕ್ಟಾಗಿ AC-ಇಂದನೇ ಆಪ್ರೇಟ್ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ಪವರ್ ಫೇಲ್ ಆದಾಗ ಅಥವಾ ನಿಮಗೆ ಕಂಪ್ಯೂಟರ್ಸ್ ಆಗಲಿ TV ಆಗಲಿ ಒಂದ್ಸರಿ ಬ್ಯಾಟ್ರಿ ಚಾರ್ಜ್ ಆಗಿದ್ಮೇಲೆ ಇನ್ವರ್ಟರ್ ಮೋಡಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ನಿಮ್ಮ ಕಂಪ್ಯೂಟರ್ಸ್ ಆಪ್ರೇಟ್ ಮಾಡಬೇಕು, ನಿಮ್ಮ TV ನ್ಯಾರೋ ಬ್ಯಾಂಡಲ್ಲಿ ಆಪ್ರೇಟ್ ಆಗುವಂಥ ಪ್ರಾಡಕ್ಟ್ಸ್ನ ಆಪ್ರೇಟ್ ಮಾಡಬೇಕು ಅಂದರೆ ಇನ್ವರ್ಟರ್ ಮೋಡಿಂದ ಚಾರ್ಜ್ ಆಗಿದ್ಮೇಲೆ UPS ಮೋಡ್ ಹಾಕೋಬಹುದು. UPS ಮೋಡಲ್ಲಿ ಕಾನ್ಸ್ಟೆಂಟ್ 220 ವೋಲ್ಟ್ಸ್ ಬರ್ತಾ ಇರುತ್ತೆ. ಸರ್, ನಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಪ್ರಾಡಕ್ಟ್ಗಳ ಬಗ್ಗೆ ಆ್ಯಂಡ್ ಅದರದ್ದು ಕ್ವಾಲಿಟಿ ಬಗ್ಗೆ ಇರ್ಬೋದು, ಯೂಸೇಜ್ ಬಗ್ಗೆ ಒಳ್ಳೆ ನಾಲೆಜನ್ನು ತಿಳಿಸ್ಬಿಟ್ರೆ ನಮ್ಮ ವೀಕ್ಷಕರು ಕೂಡ ತುಂಬ ಇಷ್ಟ ಆಗಿರುತ್ತೆ.